ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಮ್ಮಮ್ಮ ಎಲ್ಲರಿಗೂ ಸಹ ಬೂಸ್ಟ್ ಮಾಡಿಕೊಡ್ತಾ ಇದ್ರು, ಬೂಸ್ಟು ಹಾಗೂ ಕಾಫಿ ಎಲ್ರಿಗೂ ಮಾಡಿಕೊಡ್ತಾ ಇದ್ರು. ನಾನು ಇವಾಗ ಅದನ್ನೇ ವಿಡಿಯೋನ ಮಾಡ್ತಾ ಇದ್ದೆ. ಓಕೆ, ಇವಾಗ ಎಲ್ರಿಗೂ ಸಹ ಬೂಸ್ಟ್ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಬಾವ ಇಬ್ಬರು ಬಂದಿದ್ರಲ್ವ, ಅವರು ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆ ಸ್ನಾನ ಮಾಡಿ. ನಾನು ಸಹ ಇವಾಗ ಬೆಳಗ್ಗೆ ಸ್ವಲ್ಪ ಬಿಸಿನೀರು ಕುಡಿದು ಬೆಳಗ್ಗೆ ರೊಟ್ಟಿ ಹಾಗೂ ಚೋಳೆಕಾಯಿ ಪಲ್ಯ ಗಟ್ಟಿಬೇಳೆ ಮಾಡಿದ್ರಾಯಿತು ಅಂತ ನಾನು ಇವಾಗ ಬ್ಯಾಳೆ ಗಿಡಕ್ಕೆ ಟೊಮಟೆ ಹಾಗೂ ಹೆಚ್ಕೊಳ್ತಾ ಇದ್ದೆ. ಟೊಮಟೆ, ಪಾನ್ಕುನ್ ಪಲ್ಯ, ಮೆಂತ್ಯ ಪಲ್ಯ ಇವೆಲ್ಲೂ ಸಹ ಪಲ್ಯ ಎಲ್ಲ ತೊಳೆದು ಚೆನ್ನಾಗಿ ಹೆಚ್ಕೊಳ್ತಾ ಇದ್ದೆ. ಕುಕ್ಕರಿಗೆ ಬೇಳೆ ಹಾಗೂ ಟೊಮಟೆ ಪಲ್ಯ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಳೆ ಮಾಡಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದರೆ ಬೇಗ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಎಲ್ಲದನ್ನು ಸಹ ತರಕಾರಿ ಎಲ್ಲ ಹೆಚ್ಕೊಡ್ತಾ ಇದ್ದೆ. ನಮ್ಮಮ್ಮ ಮಾಡ್ತಾಯಿದ್ರು. ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗಟ್ಟಿಬೇಳೆ ಮಾಡಬೇಕಲ್ವ, ಗಟ್ಟಿಪಪ್ಪು, ಅದಕ್ಕೆ ಬೆಳ್ಳುಳ್ಳಿ ಸುಲ್ದು ಹಾಕ್ತಾಯಿದ್ದೀನಿ. ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ರಲ್ವ, ನಾನು ಇವಾಗ ಈ ಕಡೆ ಬೇಳೆ ಗಿಟ್ರಾಯಿತು, ಗಟ್ಟಿಪಪ್ಪು ಮಾಡಿದ್ರಾಯ್ತು ಅಂತ ನಾನೇ ಮಾಡ್ತಾಯಿದ್ದೆ. ನಮ್ಮ ಅಮ್ಮಗೆ ಬೇಡ ಅಂತೇಳಿ ನಾವು ದಿನ ಅವರೇ ಮಾಡ್ತಾ ಇದ್ದಾರೆ. ಪೂಜೆ ದಿನ ನಾನು ಸ್ವಲ್ಪ ಕಾಫಿ ಕುಡಿದು ಅವರು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರು ಬರೋ ತಟ್ಟಿಯೆಲ್ಲ ಸ್ವಲ್ಪ ಚೌಳೆಕಾಯಿ ಪಲ್ಯ ಹಾಗೂ ಗಟ್ಟಿಬೇಳೆ ಮಾಡಿದ್ರಾಯಿತು ಅಂತ ನಾನು ಇವಾಗ ಬೇಗ ಮಾಡ್ತಾ ಇದ್ದೆ. ನಾನು ಬೆಳಗ್ಗೆ ಬಿಸಿನೀರು ಅಷ್ಟೇ ಕುಡಿಯೋದು, ಇಲ್ಲ ಅಂತಂದರೆ ಕಾಫಿ ಕುಡಿತೀನಿ, ಇಲ್ಲ ಅಂತಂದರೆ ಮತ್ತೇನೂ ಇಲ್ಲ. ಹಾಗೆ ಡೈರೆಕ್ಟ್ ಟಿಫಿನ್ ಮಾಡಿಬಿಡ್ತೀನಿ ಸ್ನಾನ ಮಾಡಿ. ಓಕೆ, ಇವಾಗ ನಾನು ಗಟ್ಟಿಬೇಳೆ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ಬೇಳೆ ಹಾಗೂ ಟೊಮಟೆ, ಸ್ವಲ್ಪ ಪಲ್ಯ, ಮೆಂತ್ಯ ಪಲ್ಯ ಹಾಗೂ ಸ್ವಲ್ಪ ಪಾನ್ಕುನ್ ಪಲ್ಯ ಹಾಕಿದ್ದೀನಿ. ನಾನು ಎಲ್ಲದನ್ನು ಸಹ ಸೊಪ್ಪೆಲ್ಲ ತೊಳೆದು ಇವಾಗ ಹಾಕಿದ್ದೀನಿ. ಹಾಕಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಇದು ಕುಕ್ಕರಿಗೆ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ದು ನಟ್ಟು ಲೂಸ್ ಆಗಿತ್ತು ಅಂತ ಸ್ವಲ್ಪ ಅದು ನಟ್ಟೆಲ್ಲ ಫಿಟ್ ಮಾಡಿ ಇವಾಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ನೀವು ಅದನ್ನೇನು ಮಾಡೋದೇ ಬೇಕಾಗಿಲ್ಲ. ನಟ್ಟು ಲೂಸ್ ಆಯ್ತು ಅಂತಂದರೆ ಒಂದು ಸ್ಪೂನ್ ತೊಗೊಂಡು ತಿರುವಿದ್ರೆ ಆಯಿತು, ಅದು ಫಿಟ್ ಆಗುತ್ತೆ. ಇವಾಗ ನೋಡ್ತಾ ಇದ್ರಲ್ವ, ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಇವಾಗ ಮನೆಗೆಲ್ಲ ಜಾಸ್ತಿ ಜನ ಇದ್ರಲ್ವ, ಅವರು ಸಹ ಎಲ್ಲರೂ ಬೇಗ ಸ್ನಾನ ಮಾಡಿ ಅವರು ಸಹ ಟಿಫಿನ್ ಮಾಡ್ತಾಯಿದ್ರು. ಪಲ್ಯ ಎಲ್ಲ ಮಾಡಿದ್ದೆ ನಾನು. ಸ್ವಲ್ಪ ಮನೆ ಹತ್ರನೇ ಚೌಳೆಕಾಯಿ ಕಾಯಿಪಲ್ಯ ಬಂದಿದ್ದು, ಕಾಯಿಪಲ್ಯ ತೊಗೊಂಡು ಇವಾಗ ಚೌಳೆಕಾಯಿ ಸೋಸ್ತಾ ಇದ್ದಾರೆ. ನಮ್ಮಕ್ಕ ಈ ಕಡೆ ಸ್ವಲ್ಪ ಹಿಟ್ಟನ್ನ ನಾದ್ಕೊಳ್ತಾ ಇದ್ರು, ಜೋಳದಿಟ್ಟು ರೊಟ್ಟಿ ಮಾಡಿದ್ರಾಯಿತು ಅಂತಂದು. ಬೆಳಗ್ಗೆ ರೊಟ್ಟಿ ತಿಂದರೆ ಎಷ್ಟೋ ನಿಧಾನಲ್ವ, ಅದಕ್ಕೆ ನಮ್ಮ ಮನೆ ಹತ್ರನೇ ಸ್ವಲ್ಪ ಪಲ್ಯ ಎಲ್ಲ ಬಂದಿದ್ವಲ್ವ, ಟೊಮಟೆ ಹಾಗೂ ಹಸಿಮೆಣ್ಸಿನ್ಕಾಯಿ ಚೌಳೆಕಾಯಿ ತೊಗೊಂಡ್ರು. ನಮ್ಮ ತಮ್ಮ ಹೊರಗಡೆ ಹೋಗಿದ್ರು, ಅದಕ್ಕೆ ಹಣ್ಗಾಯಿ ಚಟ್ನಿ ಅಂತ ಮೆಣಸಿನ್ಕಾಯಿ ಚಟ್ನಿ ಹಾಗೂ ಮಾವಿನಕಾಯಿ ಚಟ್ನಿನ ಈ ಥರ ಚಿಕ್ಕ ಡಬ್ಬೆ ತೊಗೊಂಬಂದಿದ್ರು. ಹಾಗೂ 1/4 ಲೀಟ್ರ್ ಮೊಸರು ತೊಗೊಂಡು ಬಂದಿದ್ರು ಡೈರಿಯಲ್ಲಿ ಹೋಗಿ. ಅದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ಭವಾನಿ ಚಟ್ನಿ ಅಂತ, ಉಪ್ಪಿನಕಾಯಿ ಚಟ್ನಿ ಅಂತ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಹ ಕೇಳಿದ್ದೆ ನಾನು. ಬೆಳಗ್ಗೆ ಹೋಗಿ ಮಾವಿನಕಾಯಿ ಚಟ್ನಿ ಹಾಗೂ ಹಣ್ಣುಗಾಯಿ ಚಟ್ನಿ ಮತ್ತು 1/2 ಲೀಟ್ರ್ ಮೊಸರು ತೊಗೊಂಡು ಬಂದರು ಡೈರಿಯಲ್ಲಿ ಹೋಗಿ. ಅಷ್ಟು ಚೆನ್ನಾಗಿರುತ್ತೆ, ತಿಂದರೂ ಸಹ ಅಷ್ಟು ಚೆನ್ನಾಗಿರುತ್ತೆ. ಚಟ್ನಿ ಆಗಿರ್ಬೋದು, ಮೊಸರು ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ವ, ನಾನು ಇಲ್ಲಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹಣ್ಗಾಯಿ ಚಟ್ನಿ ಬಿಸಿ ಅನ್ನದಲ್ಲಿ ಹಾಗೂ ತುಪ್ಪ ಹಚ್ಕೊಂಡು ತಿಂಡ್ರಪ್ಪ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾನು ಎಲ್ಲದನ್ನು ಸಹ ಮೊಸರೆಲ್ಲ ಒಂದು ಪಾತ್ರೆ ಎಲ್ಲ ಹಾಕಿದ್ದೀನಿ. ಮೊಸರು ಸಹ ಅಷ್ಟೇ ಡೈರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಮೊಸರು ಸಹ ತರಿಸಿದೆ. ರೊಟ್ಟಿ ಹಾಗೂ ಚೌಳೆಕಾಯಿ ಪಲ್ಯ ಮೊಸರು ಹಾಕ್ಕೊಂಡು ತಿಂದರೆ ಆಯಿತು ಅಂತಂದರು. ಇವಾಗ ನಮ್ಮ ಅಕ್ಕ ಎಲ್ಲ ಹಿಟ್ಟನ್ನ ಹಾಕ್ಕೊಂಡ್ರು. ಅವರು ಸಹ ರೊಟ್ಟಿ ಎಲ್ಲ ಬಡಿತಾ ಇದ್ದಾರೆ. ರೊಟ್ಟಿ ಸ್ವಲ್ಪ ಬಡಿತಾರೆ ಹಾಗೂ ಸ್ವಲ್ಪ ತೀಡ್ತಾ ಇರ್ತಾರೆ, ಎರಡನ್ನೂ ಸಹ ಮಾಡ್ತಾರೆ. ಇವಾಗ ನಾನು ಮೆಣಸಿನ್ಕಾಯಿ ಕುಕ್ಕರ್ಗೆ ಹಾಕಿಲ್ಲ, ಸ್ವಲ್ಪ ಹಂಚಿನಲ್ಲಿ ಬೇಯಿಸ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ನಾನು ಮಿಕ್ಸಿಗೆ ಹಾಕಿ ಹಂಗೆ ಡೈರೆಕ್ಟ್ ಒಗ್ಗರಣೆಗೆ ಹಾಕಿದ್ರಾಯಿತು ಅಂತಂದು ಮೆಣಸಿನ್ಕಾಯಿನ ಇವಾಗ ಹಂಚಿನಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಂಚಿನಲ್ಲಿ ಹಾಕಿ ಹುರ್ಕೊಳ್ಬೇಕು, ಹಂಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಗಟ್ಟಿಪಪ್ಪು ಅಂತಂದು ಹಂಚಿನಲ್ಲಿ ಹಾಕಿ ಹುರಿತಾ ಇದ್ದಾರೆ. ನಾನು ಕಾಯಿಪಲ್ಯ ಎಲ್ಲ ತಂದಿದ್ರಲ್ವ, ಅದನ್ನೆಲ್ಲನೂ ಸಹ ತೆಗ್ದಿಡ್ತಾ ಇದ್ದೀನಿ, ಪುಟ್ಟಿಗೆ ಹಾಕಿಡ್ತಾ ಇದ್ದೀನಿ. ಇವಾಗ ಹಂಚಿನಾಗ ಹಾಕಿ ಎಲ್ಲವನ್ನೂ ಸಹ ಮೆಣಸಿನ್ಕಾಯಿ ಎಲ್ಲ ಹುರಿದ್ರು. ಇವಾಗ ನಮ್ಮ ಅಕ್ಕ ರೊಟ್ಟಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ವ, ನಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿ ತಿನ್ನೋದು, ರೊಟ್ಟಿ ಇಲ್ಲಂತಂದರೆ ನಡೆಯೋದೇ ಇಲ್ಲ. ಅದಕ್ಕೆ ರೊಟ್ಟಿ ಜಾಸ್ತಿ ತಿನ್ನೋರು. ನಮ್ಮ ಅಕ್ಕ ಊರಿಂದ ಬರುವಾಗ ಸ್ವಲ್ಪ ಮಾವಿನಕಾಯಿ ತಂದಿದ್ರು, ಮಾವಿನ ಹಣ್ಣು ತಂದಿದ್ರು. ಅದನ್ನು ಶ್ರೀಕರ್ಣಿ ಮಾಡಿದ್ರಾಯಿತು ಅಂತಂದು ನಮ್ಮ ಶ್ರೀಕರ್ಣಿ ಮಾಡ್ತಾಯಿದ್ರು. ನಮ್ಮ ಸಾತ್ವಿಕಿಗೆ ಅದೇ ಇಷ್ಟ ಆಯಿತು. ಹಣ್ಣು ತೊಗೊಂಡು ತಿಂತಾಯಿದ್ದು ನಾವು.
ಓಕೆ, ಇವಾಗ ಶ್ರೀಕರ್ಣಿ ಎಲ್ಲ ನಮ್ಮಮ್ಮ ಶ್ರೀಕರ್ಣಿ ಮಾಡ್ತಾಯಿದ್ರು. ನಾನು ವೆಜಿಟೇಬಲ್ ಕಾಯಿಪಲ್ಯ ಎಲ್ಲ ಅದನ್ನು ಸಹ ತೆಗೆದು ಪುಟ್ಟೆಗೆ ಹಾಕಿದೆ. ಇವಾಗ ಮಧ್ಯಾಹ್ನ ಆಗಿದೆ ಅಲ್ವಾ, ಎಲ್ಲರೂ ಊಟ ಮಾಡಿ ಜ್ಯೂಸ್ ಕುಡಿತಾಯಿದ್ರು. ಆರೆಂಜ್ ಜ್ಯೂಸ್ ತಂದಿದ್ರು 1 ಲೀಟ್ರ್ ಆರೆಂಜ್ ಜ್ಯೂಸು ಎಲ್ಲರಿಗೂ ಸಹ ಕೊಟ್ಟು ಜ್ಯೂಸ್ ಕುಡಿತಾಯಿದ್ರು. ನಮ್ಮ ಅಕ್ಕ ನಮ್ಮ ಬಾವ ಇಬ್ಬರು ಸಹ ಊರಿಗೆ ಹೋಗ್ತಾಯಿದ್ರು. ಮಧ್ಯಾಹ್ನಕ್ಕೆ ಅಂತನ ಸ್ವಲ್ಪ ಉಳ್ಳಾಗಡ್ಡೆ ವಡೆ ಹಾಗೂ ಮಂಡಾಳು ಮಾಡಿಕೊಟ್ರೆ ಆಯಿತು ಅಂತಂದು ಉಳ್ಳಾಗಡ್ಡೆ ವಡೆ ಮಂಡಾಳು ಮಾಡಿಕೊಡ್ತಾಯಿದ್ರು. ನಮ್ಮಮ್ಮ ಉಳ್ಳಾಗಡ್ಡೆ ವಡೆ ಹಾಕ್ತಾಯಿದ್ರು. ನೋಡ್ತಾ ಇದ್ರು. ಸ್ವಲ್ಪ ಹಿಟ್ಟು ಎಲ್ಲದನ್ನು ಸಹ ಚೆನ್ನಾಗಿ ಕಲಸಿ ಉಳ್ಳಾಗಡ್ಡೆ ವಡೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಕ್ತಾರೆ ನಮ್ಮ ಕಡೆ ಎಲ್ಲ ಉಳ್ಳಾಗಡ್ಡೆ ವಡೆನ. ಅದಕ್ಕೆ ಉಳ್ಳಾಗಡ್ಡೆ ವಡೆ ಮೆಣಸಿನ್ಕಾಯಿ ಹಾಕಿದ್ರೆ ಆಯಿತು, ಉಳ್ಳಾಗಡ್ಡೆ ವಡೆ ಮಂಡಾಳು ಮಾಡಿದ್ರೆ ಆಯಿತು ಅಂತಂದು ಮಾಡ್ತಾಯಿದ್ರು. ಅವರು ಊರಿಗೆ ಹೋಗುವಾಗ ತಿಂದು ಹೋಗ್ತಾರೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಹಾಗೂ ಶೇರ್ ಮಾಡಿ, ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಹೇಗೆ ಬಂದಿದೆ ಅಂತ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ನೋಡಿದ್ರಪ್ಪ ಅಂತಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋದೇ ಇಲ್ಲ. ನಮ್ಮಮ್ಮ ಇವಾಗ ಎಲ್ಲದನ್ನು ಸಹ ಹಿಟ್ಟೆಲ್ಲ ಕಲಸಿ ಇವಾಗ ಒಂದೊಂದೇ ಹಾಕಿ ಬಿಡ್ತಾಯಿದ್ರೆ ನಿಜವಾಗೂ ತುಂಬ ಚೆನ್ನಾಗಿ ಮಾಡ್ತಾರೆ ಉಳ್ಳಾಗಡ್ಡೆ ವಡೆನ. ಅವರು ಮಾಡೋ ಟೇಸ್ಟೇ ಬೇರೆ ಇರುತ್ತೆ. ಅವಾಗೆಲ್ಲ ಹೋಟ್ಲ ಎಲ್ಲ ಮಾಡಿದ್ರಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತ ಉಳ್ಳಾಗಡ್ಡೆ ವಡೆ ಮಾಡೋಕ್ಕೆ ಹೇಳಿದ್ವಿ. ಸ್ವಲ್ಪ ನಮ್ಮ ಅಕ್ಕರು ಹೋಗುವಾಗ ತಿಂದು ಹೋಗ್ತಾರೆ ಅಂತ. ಟೈಮು ಇವಾಗ 4:15 ಆಗಿದೆ. ಉಳ್ಳಾಗಡ್ಡೆ ವಡೆ ಹಾಗೂ ಮಂಡಾಳು ಉಳ್ಳಾಗಡ್ಡೆ ವಡೆ ತಿಂತಾರೆ ಅಂತಂದು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಉಳ್ಳಾಗಡ್ಡೆ ವಡೆ ಅಂತ. ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಅವ್ರು ಮಾಡೋದು. ಅಮ್ಮ ಮಾಡಿರುವಂತಹ ಉಳ್ಳಾಗಡ್ಡೆ ವಡೆ ಇವಾಗ ನೋಡ್ತಾ ಇದ್ರಲ್ವ ಎಷ್ಟು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ, ಹಂಗಾದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಂತಂದರೆ ಅರ್ಥನೇ ಆಗೋದೇ ಇಲ್ಲ. ಓಕೆ, ಇವಾಗ ಉಳ್ಳಾಗಡ್ಡೆ ವಡೆ ಎಲ್ಲ ಆಗಿದೆ. ಮಂಡಾಳು ಸಹ ಎಲ್ಲರೂ ಸಹ ಕುಂತ್ಕೊಂಡು ಮಂಡಾಳು ಉಳ್ಳಾಗಡ್ಡೆ ವಡೆ ತಿಂತಾಯಿದ್ರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಹಾಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.